ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ ಇನ್ನು 3 ದಿನದಲ್ಲಿ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ. ಹಾಗೆ ಇಲ್ಲಿ ಯಾರಿಗೆ ಯಾರು ಇಷ್ಟನೋ ಅಂಥವರಿಗೆ ವೋಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಶಾಕಿಂಗ್ ಆಗಿ ಒಬ್ಬ ಕ್ಯಾಂಡಿಡೇಟ್ಸ್ಗೆ 1 ಕೋಟಿಗೂ ಅಧಿಕ ವೋಟುಗಳು ಬಂದಿದೆಯಂತೆ. ಆ 1 ಕೋಟಿ ಅಧಿಕ ವೋಟುಗಳನ್ನು ಪಡೆದುಕೊಂಡವರು ಯಾರು? ಇನ್ನೂ ಕೂಡ ಶನಿವಾರದವರೆಗೆ ಇಲ್ಲಿ ವೋಟಿಂಗ್ ಲೈನ್ ಆರಂಭವಾಗಿರುತ್ತೆ. ಶನಿವಾರ 11 ಗಂಟೆಯ ಆದ ಮೇಲೆ ಕ್ಲೋಸ್ ಆಗೋದು. ಇವಾಗ ಅಟ್ ಪ್ರೆಸೆಂಟ್ ಟಾಪಲ್ಲಿ ಯಾರು ಇದ್ದಾರೆ, ಬಾಟಮ್ನಲ್ಲಿ ಯಾರು ಇದ್ದಾರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಬೆಳಗ್ಗೆ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಇಲ್ಲಿ ಬುಧವಾರ ಬೆಳಗ್ಗೆ ಏನು ಒಂದು ವೋಟಿಂಗ್ಸ್ ರಿಸಲ್ಟ್ ಇತ್ತು, ಯಾರು ಇಲ್ಲಿ ಟಾಪ್ 3ಯಲ್ಲಿ ಇದ್ದರು ಮತ್ತು ಬಾಟಮ್ನಲ್ಲಿ ಯಾರಿದ್ರು ಅಂತ ವಿಡಿಯೋನ ಮಾಡಿದ್ದೆ. ಆದರೆ ಇದರಲ್ಲಿ ಏನು ತುಂಬಾ ಏರುಪೇರು ಆಗಿಲ್ಲ. ಆದರೆ ಇಲ್ಲಿ ನಿನ್ನೆ ಇರುವಂತಹ ವೋಟ್ಗಳಿಗಿಂತ ಹೆಚ್ಚು ವೋಟ್ಗಳನ್ನು ತಗೊಂಡು ಇಲ್ಲಿ ಲೀಡ್ನಲ್ಲಿ ಇರೋದು ಯಾರು ಅಂದರೆ ಸ್ನೇಹಿತರೆ, ಫಸ್ಟ್ ಇಲ್ಲಿ ನಾವು ಬಾಟಮ್ 6ಇಂದ ನೋಡಿಕೊಂಡು ಬರೋಣ. ಈಗ 6ನೇ ಪ್ಲೇಸಲ್ಲಿ ಬಂದು ಭವ್ಯ ಗೌಡರವರು ಕಾಣಿಸ್ಕೊತಿದ್ದಾರೆ. ಆಲ್ಮೋಸ್ಟ್ ಇವರು ಬೆಳಗ್ಗೆ ನೋಡಿದಾಗ 5ನೇ ಸ್ಥಾನದಲ್ಲಿ ಇದ್ದರು. ಇವಾಗ ಇಲ್ಲಿ 6ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಇವರಿಗೆ ವೋಟ್ ಸ್ವಲ್ಪ ಕಡಿಮೆ ಬಿದ್ದಿದೆ. ಇನ್ನು ಇಲ್ಲಿ ರಜತ್ ರವರು 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. 4ನೇ ಸ್ಥಾನದಲ್ಲಿ ಬಂದು ಉಗ್ರ ಮಂಜುರವರು ಇದ್ದಾರೆ. ಟಾಪ್ 3ಯಲ್ಲಿ ನೋಡೋದಾದರೆ ಮೋಕ್ಷಿತರವರು ಇದ್ದಾರೆ. ಹಾಗೆ ಎಲ್ಲರಿಗೂ ನೆಚ್ಚಿನ ತ್ರಿವಿಕ್ರಮ್ ರವರು ಟಾಪ್ 2ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ಇಲ್ಲಿ ಟಾಪ್ 1 ಸ್ಥಾನದಲ್ಲಿ ಇರೋದು ಹನುಮಂತರವರು. 1 ಕೋಟಿಗೂ ಅಧಿಕ ವೋಟುಗಳನ್ನು ಪಡೆದುಕೊಂಡು ಹನುಮಂತರವರು ಲೀಡಿಂಗ್ನಲ್ಲಿ ಮುಂದೆನೇ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ವೋಟಿಂಗ್ ಓಪನ್ ಆದಾಗಿನಿಂದ ಕೂಡ ಹನುಮಂತರವರು ಟಾಪ್ 1ನಲ್ಲೇ ಕಾಣಿಸಿಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಕಳೆದ ಬಾರಿಯೂ ಕೂಡ ನೀವು ನೋಡಿರ್ತೀರಾ, ವೋಟಿಂಗ್ ರಿಸಲ್ಟ್ನ ಲೈವ್ ಆಗಿ ತೋರಿಸ್ತಾ ಇದ್ರು. ಯಾರಿಗೆ ಎಷ್ಟು ವೋಟು ಬಂದಿದೆ ಅಂತ ತೋರಿಸಿಬಿಟ್ಟಿದ್ರು. ಕ್ಯಾಂಡಿಡೇಟ್ಸ್ ಎದುರುಗಡೆನೇ ಹೇಳಿದರು ಎಷ್ಟು ವೋಟು ಬಂದಿದೆ ಅಂತ. ಆದರೆ ನಮಗೆ ಸಿಕ್ಕಿರುವ ಇನ್ಫಾರ್ಮೇಷನ್ ಪ್ರಕಾರ ಎಷ್ಟು ವೋಟು ಬಂದಿದೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗಲ್ಲ. ಆದರೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತದೆ. ಕೆಲವೊಬ್ಬರು ಇದನ್ನು ಫೇಕ್ ನ್ಯೂಸ್ ಅಂತ ಅನ್ಕೊಂತೀರಾ. ಫೇಕ್ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಆದರೆ ಹನುಮಂತರವರು 1 ಕೋಟಿಗೂ ಅಧಿಕ ವೋಟುಗಳನ್ನು ಪಡೆದುಕೊಂಡು ಲೀಡ್ನಲ್ಲಿ ಇದ್ದಾರೆ. ಸೊ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.